ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಏನಂತಂದರೆ ನನಗೆ ತುಂಬ ಜನ ಕಮೆಂಟ್ ಮಾಡಿದರು. ಅಂದರೆ ನನ್ನ ವಾಟ್ಸಪ್ಪಲ್ಲಿ ಯೂಟ್ಯೂಬ್ ಮಾಡಿದ ಮೇಲೆ ತುಂಬ ಜನ ಫೋನ್ ನಂಬರ್ ತೊಗೊಂಡು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ. ಅಕ್ಕ, ನೀವು ಟೈಲರಿಂಗನ್ನು ಶಾಪಲ್ಲಿ ಮಾಡ್ಬೋದಲ್ವಾ, ಮನೇಲಿ ಇಷ್ಟೊಂದು ರಿಸ್ಕ್ ತೊಗೊಂಡು ಯಾಕೆ ಮಾಡ್ತೀರಾ? ಮಕ್ಕಳು ಸಹ ದೊಡ್ಡವರಿದ್ದಾರೆ, ಮನೆಯಲ್ಲೂ ಸಹಿತ ನಿಮಗೆ ಇಷ್ಟೆಲ್ಲ ಅಂದರೆ ಮನೆಯಲ್ಲಿ ಇರ್ತೀರಾ, ಅಂದರೆ ಈ ಹಾಲಲ್ಲಿ ಇಟ್ಕೊಳ್ತೀರಾ, ಹೀಗೆ ಬಟ್ಟೆ ಹೊಲಿಯೋದು, ಅದಕ್ಕಿಂತ ನೀವು ಶಾಪ್ ಮಾಡ್ಬೋದಿತ್ತು, ಯಾಕೆ ಶಾಪ್ ಮಾಡಿಲ್ಲ ಅಂತ ಕೇಳ್ತಾಯಿದ್ರು. ಅದೆಲ್ಲದಕ್ಕೂ ಇವತ್ತು ಉತ್ತರ ಕೊಡ್ತೀನಿ. ಹಾಗೆ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೂ ಸಹಿತ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಶಾಪ್ ಮಾಡಬೇಕು ಅಂದರೆ ನಾವು ಏನೆಲ್ಲ ಕಲ್ತಿರಬೇಕು, ಮನೆಯಿಂದಲೂ ಎಷ್ಟೆಲ್ಲ ಸಪೋರ್ಟ್ ಇರಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಥವಾ ನಾವು ಟೈಲರಿಂಗನ್ನು ಕರೆಕ್ಟಾಗಿ ಕಲ್ತಿಲ್ಲ ಅಂದರೆ ನಾವು ಟೈಲರಿಂಗಲ್ಲಿ ಶಾಪಿಗೆ ಹೋಗಿ ಸಕ್ಸಸ್ ಮಾತ್ರ ಆಗೋದಿಲ್ಲ. ಮನೇಲಿ ಟೈಲರಿಂಗ್ ಮಾಡ್ತಿರ್ತೀರ ಅಂದರೆ ಅಕಸ್ಮಾತು ಕಸ್ಟಮರ್ ನಿಮಗೆ ನೀವು ನೀಟಾಗಿ ಏನಾದರೂ ಫಿನಿಶಿಂಗ್ ಮಾಡಿಕೊಡದೇ ಇದ್ರೂ ಅಥವಾ ನೀಟಾಗಿ ಸ್ಟಿಚ್ ಮಾಡಿಕೊಡದೇ ಇದ್ರೂ ಕಸ್ಟಮರ್ ಹೋದ್ರೂ ಅಷ್ಟೊಂದು ಚಿಂತೆ ಮಾಡೋದಿಲ್ಲ. ನಾವು ತುಂಬಾ ಅಡ್ವಾನ್ಸ್ ಪೇ ಮಾಡಿ ಅಥವಾ ಬಾಡಿಗೆನ ಕಟ್ಕೊಂಡು ಶಾಪ್ ಮಾಡಿರ್ತೀವಿ. ಅಕಸ್ಮಾತು ಫಿಟ್ಟಿಂಗ್ ಸರಿ ಇಲ್ಲ, ಫಸ್ಟಿಗೇನೋ ಹೊಸ ಟೈಲರ್ ಅಂತ ಕೊಟ್ಬಿಡ್ತಾರೆ. ಆಮೇಲೆ ಅವಳು ತುಂಬ ಫಿಟ್ಟಿಂಗ್ ಚೆನ್ನಾಗಿ ಹೊಲಿಯಲ್ಲ, ಡಿಸೈನ್ಸ್ ಏನೂ ಮಾಡಲ್ಲ, ಚೆನ್ನಾಗಿ ಹೊಲಿಯಲ್ಲ ಅಂತ ಕಸ್ಟಮರ್ ಹೋಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಆ ಥರ ನಾನು ತುಂಬ ಜನ ನೋಡಿದ್ದೀನಿ. ಆದ್ದರಿಂದ ಶಾಪ್ ಮಾಡೋದಕ್ಕಿಂತ 100 ಸತಿ ಫಸ್ಟು ಯೋಚನೆ ಮಾಡಿ. ಯಾಕಂದರೆ ನಾವೀಗ ಶಾಪ್ ಮಾಡಬೇಕು ಅಂದರೆ ಟೇಬಲ್ ಬೇಕು, ಕಪಾಟು ಮಾಡ್ಕೊಬೇಕು, ಹಾಗೆ ಮಿಷನ್ ಬೇಕು, ತುಂಬ ಇನ್ವೆಸ್ಟ್ ಮಾಡಿರ್ತೀವಿ. ಮನೇಲಿ ಹಾಗಲ್ಲ, ನಾವೊಂದು ಟೈಲರಿಂಗ್ ಮಿಷನ್ ಇಟ್ಕೊಂಡ್ರು ನಮ್ಮ ಮನೇಲಿ ಇರುವಂಥ ಸಣ್ಣ ಪುಟ್ಟ ವಸ್ತುಗಳನ್ನು ಟೇಬಲ್ಲು ಈ ರೀತಿ ಬಳಸ್ಕೊಂಡು ಟೈಲರಿಂಗ್ ಮಾಡ್ತಿರ್ತೀವಿ. ಇನ್ವೆಸ್ಟ್ಮೆಂಟ್ ತುಂಬ ಇರೋದಿಲ್ಲ ಮನೇಲಿ ಟೈಲರಿಂಗ್ ಮಾಡೋರಿಗೆ. ಆದರೆ ಶಾಪಲ್ಲಿ ಮಾಡೋರಿಗೆ ಪ್ರತಿಯೊಂದು ಬೇಕು. ಅಂದರೆ ಟೈಲರ್ಸ್ಗಳು ಹೇಗಂದರೆ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋ ಥರ ನಾವು ನಮ್ಮ ಶಾಪನ್ನು ಇಟ್ಕೊಂಡ್ರೆ ಮಾತ್ರ ಕಸ್ಟಮರ್ ಬರ್ತಾರೆ. ಆದ್ದರಿಂದ ನಾವು ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ. ಫಸ್ಟಿಗೆ ನಾವು ಇನ್ವೆಸ್ಟ್ ಮಾಡಿ ಅದೇ ಊರಲ್ಲಿ ತುಂಬ ಜನ ಟೈಲರ್ಸ್ ಇದ್ದರೆ ಕಸ್ಟಮರ್ ಅವ್ರಿಗೆ ಹೋಗ್ತಾರೆ. ನಮಗೆ ಫಸ್ಟ್ ಬಂದ್ರೂ ಆಮೇಲೆ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಅದನ್ನೆಲ್ಲ ನೋಡ್ಕೊಬೇಕು. ನಾನು ಯಾಕೆ ಮಾಡಿಲ್ಲ ಅಂದರೆ ನಾನು ಆಲ್ರೆಡಿ ಇರೋದೇ ಬಾಡಿಗೆ ಮನೇಲಿ, ಇನ್ನು ಶಾಪು ಮತ್ತು ಮನೆ ಬಾಡಿಗೆ ಅಂಥೇಳಿ ತುಂಬ ಹೆವಿ ಆಗುತ್ತೆ, ಅದೊಂದು ಕಾರಣ. ಹಾಗೆಯೇ ಮತ್ತು ನಾವು ಸಿಟಿಗೆ ಹತ್ತಿರವಾಗಿದ್ದೀವಿ, ನಮಗೆ ಈಗ ಟೈಲರಿಂಗ್ ಶಾಪಿನ ಅಗತ್ಯ ಇಲ್ಲ. ನಮ್ಮ ಮನೆ ಹತ್ರನೇ ಟೈಲರಿಂಗ್ ಶಾಪ್ಗಳಿದೆ, ತುಂಬ ಬಾಡಿಗೆಗಳನ್ನು ಕೊಟ್ಟು ಸಹ ಇದ್ದಾರೆ. ನಾನು ಟೈಲರಿಂಗ್ ಶಾಪನ್ನು ಸಿಟಿ ಹತ್ರನೇ, ಅಂದರೆ ನಮಗೆ ನಮ್ಮ ಊರಲ್ಲಿ ಪೇಟೆ ಹತ್ರನೇ ನಮ್ಮ ಮನೆ ಇರೋದ್ರಿಂದ ನಾನು ಶಾಪ್ ಮಾಡೋದಕ್ಕೆ ಹೋಗಿಲ್ಲ. ಯಾಕಂದರೆ ನಾನು ಟೈಲರಿಂಗ್ ಯಾವಾಗಿಂದ ಕಲಿತೆ ಅವಾಗಿಂದನೂ ನನಗೆ ಸಿಟಿಗೆ ಹತ್ತಿರ ಇದೆ. ಬಟ್ಟೆನೂ ಸಹ ತುಂಬ ಬರುತ್ತೆ. ಟೈಲರಿಂಗ್ ಶಾಪ್ ಅವ್ರಿಗಿಂತನೂ ಜಾಸ್ತಿನೇ ಬಟ್ಟೆ ಬರುತ್ತೆ. ಬಟ್ಟೆ ಬರಲಿಲ್ಲ ಅಂದ್ರೂ ನಾವು ಟೆನ್ಷನ್ ಏನು ಮಾಡ್ಕೊಳ್ಳೋದು ಬೇಡ, ನಾವು ಆರಾಮಾಗಿ ಹೊಲಿಬೋದು. ಮತ್ತು ಟೈಲರಿಂಗ್ ಶಾಪ್ ಇಟ್ಕೊಂಡವ್ರ ರೀತಿಗಿಂತನೂ ಚೆನ್ನಾಗೇ ನಾನು ಬಟ್ಟೆನ ಹೊಲಿದು ಕೊಡ್ತೀನಿ, ಆ ಹೆಸರು ಸಹಿತ ಇದೆ. ಆದರೆ ಕಸ್ಟಮರ್ ಹುಡ್ಕೊಂಬರ್ತಾರೆ. ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಕಸ್ಟಮರ್ ಯಾವತ್ತೂ ಹೋಗಲ್ಲ. ಯಾಕಂದರೆ ನಾವಿಲ್ದಿದ್ರು ನಮ್ಮ ಮನೇಲಿರೋಂತಹ ಬೇರೆ ಇವರಿಗಾದರೂ ಕೊಟ್ಟೋಗ್ತಾರೆ. ಅದೇ ನಾವು ಶಾಪ್ ಮಾಡಿದಾಗ ನಾವು ಅಕಸ್ಮಾತ್ 2 ದಿನ ಹುಷಾರಿಲ್ಲ, ಒಂದು ವಾರನೇ ಏನೋ ಹುಷಾರಿಲ್ಲ, ಬರಲಿಲ್ಲ ಶಾಪಿಗೆ ಅಂತಂದರೆ ಕಸ್ಟಮರ್ ನಮಗೆ ಕೊಡೋಕೆ ಬಂದಿರೋ ಬಟ್ಟೆನ ಬೇರೆ ಟೈಲರಿಗೆ ಕೊಟ್ಟು ಹೋಗ್ತಾರೆ. ಹೆಂಗಿದ್ರು ಪೇಟೆಗೆ ಬಂದಿದ್ದೀವಿ, ಇವ್ರು ರಜಾ ಹಾಕಿದ್ದಾರೆ, 2-3 ಸರಿ ಬಂದು ನೋಡಿದೆ, ಇವ್ರು ರಜಾ ಹಾಕಿದ್ದಾರೆ ಅಂತ. ಅದೇ ನಾವು ಮನೇಲಿದ್ದರೆ ಎಷ್ಟೋ ಸಲ ನನಗೆ ಹುಷಾರಿಲ್ದಾಗ ತುಂಬ ಜನ ಹೊಸ ಕಸ್ಟಮರ್ ಆಗಲಿ ಬಂದಿದ್ದಾರೆ. ನನಗೆ ಸ್ವಲ್ಪ ಮಾತಾಡೋಂಥ ಸ್ಟೇಜ್ ಇದ್ದರೂ ನಾನು ಮಾತಾಡಿ ಬಟ್ಟೆನ ಇಸ್ಕೊಂಡು ನನಗೊಂದು ಸ್ವಲ್ಪ ಹುಷಾರಾದಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತ ಇಸ್ಕೊಂಡಿದ್ದೀನಿ. ಆದರೆ ಟೈಲರಿಂಗ್ ಶಾಪಲ್ಲಿ ನಾವು ಮದುವೆಗೆ ಮುಂಚೆ ಆರಾಮಾಗಿ ಶಾಪಲ್ಲಿ ಕೆಲಸ ಮಾಡ್ಬೋದು. ಆದರೆ ಮದುವೆ ನೆಕ್ಸ್ಟು ನಮಗೆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಮನೆಯಿಂದನೂ ಅಷ್ಟೇ ಸಪೋರ್ಟ್ ಬೇಕಾಗಿರುತ್ತೆ. ಮನೆಯಲ್ಲಿ ಅಕಸ್ಮಾತು ನಮ್ಮ ಕೆಲಸನ ಅಥವಾ ನಾವು ಸಣ್ಣ ಪುಟ್ಟ ಕೆಲಸಗಳನ್ನು ಬಿಟ್ಟು ಬಂದರೆ ಮಾಡ್ಕೊಳ್ಳೋರು ಇದ್ದಾರೆ ಅಂತಂದರೆ ಆರಾಮಾಗಿ ನಾವು ಶಾಪನ್ನು ಮಾಡ್ಕೊಬೋದು. ಇಲ್ಲ ಅಂತಂದರೆ ಮನೆ ಟೆನ್ಷನ್ ನಾವು ಶಾಪಲ್ಲಿ ಕೆಲಸ ಮಾಡೋದ್ರ ಮೇಲೆ ಹಾಕಿದಾಗ ಅದು ಬ್ಲೌಸ್ಗಳನ್ನು ಹೆಚ್ಚು ಕಡಿಮೆ ಹೊಲ್ಕೊಟ್ರೆ ಫಿಟ್ಟಿಂಗ್ ಹೋಗಿ ಕಸ್ಟಮರು ಹೋಗ್ತಾರೆ. ಈ ಒಂದು ಟಿಪ್ಸನ್ನು ಫಾಲೋ ಶಾಪ್ ಮಾಡ್ತೀರಾ ಅಂತಂದರೆ ಕರೆಕ್ಟು ಟೈಮಿಗೆ ಶಾಪಿಗೆ ಹೋಗಬೇಕಾಗತ್ತೆ. ಹಾಗೆಯೇ ಕಸ್ಟಮರ್ ಯಾವುದೇ ಪ್ಯಾಟ್ರನ್ ತಂದ್ರೂ ಸ್ಟಿಚ್ ಮಾಡೋದಕ್ಕೆ ನಿಮಗೆ ಬರ್ತಾ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ಶಾಪ್ ಮಾಡಿದಾಗ ತುಂಬ ಲಾಸ್ ಆಗುತ್ತೆ. ಮತ್ತು ಬರೀ ಶಾಪಲ್ಲಿ ನೀವು ಸ್ಟಿಚಿಂಗ್ ಮಾತ್ರ ಮಾಡಬೇಡಿ. ಶಾಪ್ ಇಟ್ಕೊತಿದ್ದೀರಾ ಅಂದರೆ ಅದ್ರ ಜೊತೆಗೆ ಟಾಪ್ಸು ಮತ್ತು ಸ್ಯಾರೀಸನ್ನು ಸೇಲ್ ಮಾಡೋದಕ್ಕೆ ಇಟ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಕುಚ್ಚು ಹಾಕೋದು, ಎಂಬ್ರಾಯ್ಡ್ರಿ ಈ ರೀತಿ ಕಲ್ತ್ಬಿಟ್ಟು ನೀವು ಒಂದು ಶಾಪ್ ಮಾಡಿದ್ರಿ ಅಂತಂದರೆ ತುಂಬಾ ವರ್ಕ್ ಆಗುತ್ತೆ. ನೀವು ಅದನ್ನೆಲ್ಲ ಗೊತ್ತಿರಬೇಕು. ಅಕಸ್ಮಾತ್ ನಿಮಗೆ ಅದು ತುಂಬ ಬಟ್ಟೆ ಬಂದು ಅದನ್ನೆಲ್ಲ ಕುಚ್ಚು ಹಾಕೋದಾಗಲಿ ಎಂಬ್ರಾಯ್ಡ್ರಿ ಮಾಡೋದಾಗಲಿ ಮಾಡೋಕ್ಕಾಗದಿದ್ರೂ ಸಹಿತ ನೀವು ಬೇರೆಯವ್ರಿಗೆ ಕೊಟ್ಟು ನೀವು ಅಲ್ಲಿ ಎಂಬ್ರಾಯ್ಡ್ರಿ ಕುಚ್ಚು ಹಾಕಿಸ್ತೀರಾ ಅಂದರೂ ಸಹಿತ ನೀವು ಕಲಿತು ಓಪನ್ ಮಾಡಬೇಕು. ಮತ್ತು ಈಗ ಎಲ್ಲ ಹೇಗೆ ನಡೀತಿದೆ ಅಂದರೆ ಎಲ್ಲ ಕೆಲಸಗಳನ್ನು ಕಲಿತಾರೆ. ಅಂದರೆ ಟೈಲರಿಂಗಲ್ಲೇ ಬಟ್ಟೆ ಕಟ್ಟಿಂಗು ಮತ್ತು ಫ್ಯಾಷನ್ ಡಿಸೈನಿಂಗು, ಹಾಗೆ ಕುಚ್ಚು ಹಾಕೋದು ಮತ್ತು ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ ಕಲ್ತಿರ್ತಾರೆ. ಕೆಲಸಗಾರನ್ನ ಇಟ್ಕೊಂಡು ಸಹಿತ ಕೆಲಸ ಮಾಡಿಸ್ಬೋದು. ಈಗ ತುಂಬಾ ಇದು ಟ್ರೆಂಡಿಂಗಲ್ಲಿದೆ. ಅಂದರೆ ಮೊದಲೆಲ್ಲ ಹೇಗಂದರೆ
ಬಟ್ಟೆ ಸ್ಟಿಚ್ ಅಷ್ಟೇ ಮಾಡ್ತಿದ್ರು, ಎಂಬ್ರಾಯ್ಡ್ರಿ ಅದೆಲ್ಲ ಮಾಡ್ತಿರ್ಲಿಲ್ಲ. ಈಗ ಎಲ್ಲದನ್ನೂ ಕಲ್ತ್ಬಿಟ್ಟು ನಾವು ಕೆಲಸ ಮಾಡೋರನ್ನ ಇಟ್ಕೊಂಡು ಕೆಲಸ ಗೊತ್ತಿದ್ದು ಮಾಡಿಸೋವಂಥ ಟೈಲರ್ಸು ಶಾಪಲ್ಲಿ ತುಂಬ ಇದ್ದಾರೆ. ಹಾಗೂ ಮಾಡ್ಬೋದು. ಇಲ್ಲ ನಾನು ಬಟ್ಟೆ ಅಷ್ಟೇ ಸ್ಟಿಚ್ ಮಾಡ್ತೀನಿ ಅಂತ ಅಂದರೆ ಬಟ್ಟೆನ ಕರೆಕ್ಟ್ ಟೈಮ್ಗೆ ಕಸ್ಟಮರ್ಗೆ ನಾವು ಬೋಟ್ ನೆಕ್ ಬ್ಲೌಸು, ಪ್ರಿನ್ಸ್ ಕಟ್ ಬ್ಲೌಸು ಅಥವಾ ಕಾಲರ್ ನೆಕ್ಕು ಅಥವಾ ಸ್ಕೂಲ್ ಯೂನಿಫಾರ್ಮು, ಡ್ರೆಸ್ಸು ಈ ರೀತಿ ಎಲ್ಲ ಪ್ಯಾಟ್ರನ್ನು ಸ್ಟಿಚ್ ಮಾಡಿ, ಇಲ್ಲ ಅಂತ ನಾವೊಂದು ಶಾಪ್ ಮಾಡ್ತೀವಂದರೆ ಅದರಿಂದ ನಮಗೆ ಲಾಭ ಆಗಬೇಕು ಬಿಟ್ಟರೆ ನಷ್ಟ ಆಗಬಾರ್ದು. ಅದರಿಂದ ನಾ ಹೇಳೋದೇನು ಅಂದರೆ ಅಕಸ್ಮಾತ್ ನಿಮಗೆ ಟೈಮ್ ಇತ್ತು ಅಂದರೆ ಟೈಲರಿಂಗ್ ಹೇಳ್ಕೊಡೋ ಥರನೂ ಸಹಿತ ಒಂದೆರಡು ಮಿಷನ್ ಇಟ್ಕೊಂಡು ಆ ರೀತಿನೂ ಮಾಡ್ಬೋದು. ಯಾಕಂದರೆ ಕಲ್ತ ಮೇಲೆ ಅವರು ನಮಗೆ ಸ್ಟಿಚ್ ಮಾಡಿ ಕೊಡ್ತಾರೆ. ಮತ್ತು ನಮ್ಮ ಟೈಲರಿಂಗನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗಬೇಕು. ನಾವು ಟೈಲರಿಂಗ್ ಶಾಪ್ ಓಪನ್ ಮಾಡಿದಾಗ ಒಬ್ಬರೇ ಅಂದರೆ ಬಟ್ಟೆ ಹೊಲಿತಿದ್ವಿ ಅಂದಾಗ ಕೊನೆಯವರೆಗೂ ಆ ಥರ ಮಾಡಬಾರ್ದು. ನಾವು ಕೆಲಸನ ಕಲ್ತ್ವಿ, ನಾವು ಚೆನ್ನಾಗಿ ಬರ್ತಿದೆ, ಕಸ್ಟಮರ್ ತುಂಬ ಚೆನ್ನಾಗಿ ಬಂದಿದ್ದಾರೆ, ಅವರು ಬೇರೆ ಎಲ್ಲೂ ಹೋಗ್ದಿಲ್ದಂಗೆ ಕೆಲಸ ಮಾಡಬೇಕು ಅಂತಂದರೆ ಅವರು ನಮ್ಮ ಹತ್ರನೇ ಬಟ್ಟೆ ಸ್ಟಿಚ್ ಮಾಡಿಸ್ಬೇಕು ಯಾವಾಗಲೂ. ಅಂದರೆ ನಾವು ತುಂಬ ಬಟ್ಟೆ ಬಂತು ಅಂದರೆ ನಾವು ವಾಪಸ್ಸು, ನಾನು ಕೆಲವು ಟೈಲರ್ಸ್ ನೋಡಿದ್ದೀನಿ, ಇಲ್ಲ ನಮಗೆ ತುಂಬ ಬಟ್ಟೆ ಇದೆ, ನಮಗೆ ಈ ದಿನಕ್ಕೆ ಸ್ಟಿಚ್ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಕಳಿಸ್ತಾರೆ. ಈ ರೀತಿ ಯಾವತ್ತೂ ಮಾಡಬೇಡಿ. ನಿಮ್ಗೆ ಅಕಸ್ಮಾತ್ ತುಂಬ ಕೆಲಸ ಬರ್ತಿದೆ ಅಂತಂದರೆ ಯಾರಾದರೂ ಒಬ್ಬರು ಇಬ್ಬರು ಕೆಲಸಗಾರನ ಇಟ್ಕೊಳ್ಳೋದು ತಪ್ಪೇನಲ್ಲ. ಯಾಕಂದರೆ ಎಲ್ಲದೂ ನಾವೇ ಮಾಡ್ತೀವಿ ಅಂದರೆ ಸಾಧ್ಯ ಇಲ್ಲ. ಹಾಗೆಯೇ ಟೈಲರಿಂಗ್ ಶಾಪು ನೀವು ಓಪನ್ ಮಾಡ್ತೀರಾ ಅಂತಂದರೆ ತುಂಬ ಬಂಡವಾಳನ ಹಾಕೋದಕ್ಕೆ ಹೋಗಬೇಡಿ. ಯಾಕಂದರೆ ಯಾವುದೇ ಕೆಲಸ ಆಗಿರ್ಬೋದು, ಈಗ ನಾನು ಎಕ್ಸಾಂಪಲ್ ಕೊಡೋದಾದರೆ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಾದರೆ ಆಗಿರ್ಬೋದು, ಅಲ್ಲೂ ಅಷ್ಟೇ ತುಂಬಾ ಇನ್ವೆಸ್ಟ್ ಮಾಡಬಾರ್ದು. ಈಗ ಕೆಲವೊಂದು ಪಾರ್ಲರ್ಗಳು ಅಥವಾ ಈ ಜಿನ್ಸಿ ಅಂಗಡಿ ಮತ್ತು ಕೆಲವೊಂದು ಅಂಗಡಿಗಳಿಗೆ ನಾವು ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ. ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ಕಸ್ಟಮರ್ ಬರ್ತಾರೆ. ಆದರೆ ಟೈಲರಿಂಗ್ ಶಾಪ್ ನೀವು ಓನಾಗಿ ಮಾಡ್ತೀನಿ ಅಂತ ಇದ್ದರೆ ಏನೂ ತುಂಬ ಬಂಡವಾಳ ಹಾಕಬೇಡಿ. ಏನು ಮಾಡಿ ಅಂದರೆ ಒಂದು ಟೇಬಲ್ಲು, ಒಂದು ಒಳ್ಳೆ ಮಿಷನ್ನು, ಮತ್ತು ನಿಮ್ಮೂರಲ್ಲಿ ಓವರ್ಲಾಕ್ ಫಿನಿಶಿಂಗ್ ಕೇಳ್ತಾರೆ ಅಂದರೆ ಒಂದು ಓವರ್ಲಾಕ್ ಮಿಷನ್ನು, ಮತ್ತು ಒಂದು ಜಿಗ್ಜಾಗ್ ನೀವು ಸದ್ಯಕ್ಕೆ ಇಲ್ಲ ಅಂದ್ರೂ ಜಿಗ್ಜಾಗ್ ಹಾಕ್ಕೊಡೋಂಥ, ಜಿಗ್ಜಾಗು ಫಾಲೋ ಮಾಡಿಕೊಡೋಂಥವ್ರು ಸಿಗ್ತಾರೆ. ನೀವು ಸ್ಟಾರ್ಟಿಂಗ್ ಅಂಗಡಿ ಮಾಡ್ತಿದ್ದೀರ ಅಂದರೆ ಫಾಲ್ ಹಾಕೋದಕ್ಕೆ ಏನು ಕೊಡೋಕೆ ಹೋಗ್ಬೇಡಿ, ಜಿಗ್ಜಾಗ್ ಮಾಡೋದಕ್ಕೆ ಕೊಡಿ. ಅದು ನಿಮಗೆ ಅಮೌಂಟ್ ಚೆನ್ನಾಗಿ ಕೊಟ್ಟು ತೊಗೊಂಡೋಗುವಂಥ ಕಸ್ಟಮರಿಗೆ ಮಾತ್ರ ರಿಸ್ಕ್ ತಗೊಂಡು ನೀವು ಜಿಗ್ಜಾಗ್ ಮಾಡಿಸ್ಬೋದು. ಇಲ್ಲ ಅಂತಂದರೆ ನಿಮ್ಮೂರಲ್ಲಿ ನಮಗೆ ಓವರ್ಲಾಕ್ ಇಲ್ಲ ಅಂದ್ರೂ ನಡೆಯುತ್ತೆ, ಪರವಾಗಿಲ್ಲ, ನಾನೀಗ ಸ್ಟಾರ್ಟಿಂಗು ಟೈಲರಿಂಗ್ ಶಾಪ್ ಓಪನ್ ಮಾಡ್ತಾ ಇದ್ದೀನಿ, ಏನು ಮಾಡೋದಂದರೆ ನಿಮಗೆ ತುಂಬಾ ಪ್ರಾಬ್ಲಮ್ ಇತ್ತು ಅಂದರೆ ತುಂಬ ಲೋನ್ ಅಂತೂ ಮಾಡಬೇಡಿ. ಯಾಕಂದರೆ ಅದು ನಮಗೆ ಅಂಗಡಿ ಯಾವ ರೀತಿ ನಡೆಯುತ್ತೆ ಏನು ಅಂತ ನಾವು ತಿಳ್ಕೊಂಡ್ಮೇಲೆ ಇನ್ವೆಸ್ಟ್ ಮಾಡಿ. ನಾನು ನೋಡ್ತೀನಿ ಕೆಲವೊಬ್ರು ಹೇಗಂದರೆ ಟೈಲರಿಂಗ್ ಶಾಪ್ ಮಾಡ್ತೀನಿ ಅಂತ ಹೇಳಿ ಫಸ್ಟಿಗೆ ಟೈಲರಿಂಗ್ ಶಾಪ್ ಸ್ಟಾರ್ಟ್ ಮಾಡಬೇಕಾದ್ರೆ ಜಾಕ್ ಮಿಷನ್ನು ಮತ್ತು ಒಳ್ಳೆ ಕಪಾಟು ಗಿಪ್ಪಟ್ಟು ಎಲ್ಲ ಚೆನ್ನಾಗಿ ಕೆಲಸ ಎಲ್ಲ ನಾವು ಹೊಸ ಶಾಪ್ ಮಾಡಿ ಚೆನ್ನಾಗಿ ನಡೀತಾ ಇದೆ ಅಂದರೆ ಓಕೆ. ಇಲ್ಲ ಅಂತಂದರೆ ತುಂಬ ಲಾಸ್ ಆಗುತ್ತೆ. ಮತ್ತು ನೀವು ಕೆಲಸನ ಚೆನ್ನಾಗಿ ಕಲ್ತ್ರೆ ಮಾತ್ರ ಟೈಲರಿಂಗ್ ಶಾಪನ್ನು ಇಡಿ. ಯಾಕಂದರೆ ಕಸ್ಟಮರ್ ಏನೋ ಫಸ್ಟಿಗೆ ನಾವು ಶಾಪ್ ಮಾಡಿದ ತಕ್ಷಣ ಚೆನ್ನಾಗೇ ಬರ್ತಾರೆ, ಆದರೆ ಕೆಲಸ ಚೆನ್ನಾಗಿ ಆಗಿಲ್ಲ ಅಂದಾಗ ಕಸ್ಟಮರ್ ಕಡಿಮೆ ಆಗಿಬಿಡ್ತಾರೆ. ಈಗ ನಾನು ಯಾಕೆ ಶಾಪ್ ಮಾಡಿಲ್ಲ ಅಂದರೆ ನಾನು ಟೈಲರಿಂಗ್ ಕಲ್ತಿದ್ದು ಮದುವೆಗೆ ಮೊದಲು ಕಲಿತೆ. ನಾನು ಓದ್ತಾ ಇದ್ದೆ, ಅದರಿಂದ ನಾನು ಶಾಪ್ ಮಾಡೋ ಅಷ್ಟು ಹೋಗಿಲ್ಲ. ಅಂದರೆ ಬೇಗನೆ ಮದುವೆ ಆಗಿರೋದ್ರಿಂದ ನೆಕ್ಸ್ಟು ಮದುವೆ ಆದಮೇಲೆ ಮನೆ ಕೆಲಸ, ಮಕ್ಕಳು, ಅದು ಇದು ಅಂಥೇಳಿ ಮಕ್ಕಳ ಒಂದು ವಿದ್ಯಾಭ್ಯಾಸ ಹಾಳಾಗತ್ತೆ ಅಂತ ನಾನು ಮನೇಲೇ ಟೈಲರಿಂಗ್ ಮಾಡಿದೆ. ಅದರಲ್ಲೂ ಸಹಿತ ನಾವು ಕರೆಕ್ಟ್ ಟೈಮ್ಗೆ ಮಕ್ಕಳಿಗೆ ಊಟ, ಅವರು ಹೇಗೆ ಓದ್ತಾರೆ, ಹೇಗಿದ್ದಾರೆ, ಚಿಕ್ಕವ್ರ ಮನೆಗೆ ಯಾಕೋ ಮಕ್ಕಳನ್ನ ಬಿಟ್ಟು ನಾನು ಟೈಲರಿಂಗ್ ಶಾಪಿಗೆ ಹೋಗೋದಕ್ಕೆ ಇಷ್ಟನೇ ಆಗಿಲ್ಲ. ನಮ್ಮ ಮನೇಲೇನು ಶಾಪ್ ಮಾಡಬೇಡ ಆ ರೀತಿ ಏನೂ ಹೇಳಿಲ್ಲ. ನಾನು ಇದುವರೆಗೂ ಶಾಪ್ ಮಾಡ್ತೀನಿ ಅಂತ ಕೇಳಿಲ್ಲ. ಆದರೂ ನಾನು ಯಾವತ್ತಾದರೂ ತಮಾಷೆಗೆ ಹೇಳಿದ್ರೆ ಬೇಡ ಮನೇಲೇ ಮಾಡು ಸಾಕು, ಬಂದಷ್ಟು ಮಾಡು ಅಂತ ಹೇಳ್ತಾರೆ. ನನಗೆ ಮಕ್ಕಳು 10th ಆಗೋವರೆಗೂ 10th ಆಗಲಿ, ಅವ್ರು ಚೆನ್ನಾಗಿ ಓದಲಿ ಫಸ್ಟು ಅಂತ ಹೇಳ್ಬಿಟ್ಟು ನಾನು ಟೈಲರಿಂಗ್ ಶಾಪ್ ಮಾಡಿಲ್ಲ. ಇವಾಗ ಏನು ಅನಿಸುತ್ತೆ ಅಂದರೆ ನನಗೆ ಮನೇಲೇ ನಾನು ದಿನಕ್ಕೆ ಇಷ್ಟು ಅಮೌಂಟ್ ಅರ್ನಿಂಗ್ಸ್ ಮಾಡ್ತೀನಿ, ನನಗೆ ಪರವಾಗಿಲ್ಲ, ಇಷ್ಟು ವರ್ಷನೇ ನಾನು ಟೈಲರಿಂಗ್ ಶಾಪ್ ಮಾಡಿಲ್ಲ, ಈಗ ಇನ್ನೇನು ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಆದರೂ ನನಗೊಂದು ಆಸೆ ಇದೆ ಟೈಲರಿಂಗ್ ಶಾಪ್ ಮಾಡಬೇಕು ಅಂತ. ಈಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ರೀಸೆಂಟಾಗಿ ಈಗ 2-3 ತಿಂಗಳ ಹಿಂದೆ ಪೇಟೆಯ ಸೆಂಟ್ರಲ್ ರೂಮ್ ಒಂದು ನನಗೆ ಸಿಕ್ಕಿತ್ತು. ಸೆಂಟ್ರಲ್ ಅಂದರೆ ಜನ ಬಸ್ ಇಳಿಯೋದು ಹತ್ತೋದು, ಪೇಟೆಲೆ ಅಂದರೆ ಬಸ್ ಸ್ಟ್ಯಾಂಡ್ ಹತ್ರನೇ ಒಂದು ಶಾಪ್ ಸಿಕ್ಕಿತ್ತು. ಅದನ್ನು ನನಗೆ ತುಂಬ ಅಂದರೆ ಅನ್ನಿಸ್ತಾ ಇತ್ತು. ಅಂದರೆ ಆ ಶಾಪ್ ಖಾಲಿ ಆಗ್ತಿದೆ, ಟೈಲರೇ ಇದ್ರು ಒಬ್ಬರು, ಆ ಶಾಪ್ ಖಾಲಿ ಆಗ್ತಿದೆ, ನೀವು ಟೈಲರಿಂಗ್ ಶಾಪ್ ಮಾಡೋದಾದರೆ ಮಾಡಿ ಅಂತಂದರು. ನಾನು ಮುಖ್ಯವಾಗಿ ಎಷ್ಟು ಅಂದರೆ ಪ್ರತಿದಿನ ವೀಡಿಯೋಸ್ ಹಾಕಿ ಯೂಟ್ಯೂಬಲ್ಲಿ ಅಷ್ಟು ಅದರಲ್ಲಿ ನನಗೆ ಜಾಸ್ತಿ ಅರ್ನಿಂಗ್ಸ್ ಬರದೇ ಇದ್ದರೂ ಪರವಾಗಿಲ್ಲ, ಆದರೆ ನಾನು ಪ್ರತಿದಿನ ನಿಮ್ಮ ಜೊತೆ ನನ್ನ ಒಂದು ಟೈಲರಿಂಗ್ ಜರ್ನಿಯನ್ನು ಶೇರ್ ಮಾಡ್ಕೊಳ್ತಾ ಬಂದಿದ್ದೀನಿ. 2 ವರ್ಷ ಆಯಿತು ಕರೆಕ್ಟಾಗಿ. ಇನ್ನೇನು ಸದ್ಯದಲ್ಲಿ 40,000 ಸಬ್ಸ್ಕ್ರೈಬರ್ ಆಗುವಂತಹ ಚಾನಲ್ ಆಗ್ತಾ ಇದೆ.
ತುಂಬ ಖುಷಿ ಇದೆ. ಹಾಗಾಗಿ ನಾನು ಯೋಚನೆ ಮಾಡಿದೆ, ನನಗೆ ಶಾಪ್ ಏನೋ ಸಿಕ್ತು, ನನಗೊಬ್ಬರು ನನ್ನ ಶಾಪು ಆಫರ್ಸ್ ಬಂದಿತ್ತು ಅಂತ ಹೇಳಿದಾಗ ನನಗೊಬ್ಬರು ಕಮೆಂಟ್ ಮಾಡಿದ್ರು, ಅಕ್ಕ ನೀವು ಶಾಪ್ ಮಾಡಿ ಇನ್ನೂ ನಿಮಗೆ ಚೆನ್ನಾಗಿ ಕಸ್ಟಮರ್ ಆಗ್ತಿದ್ದು, ತುಂಬ ಒಳ್ಳೆ ಹೆಸರು ಬರ್ತಿತ್ತು, ತುಂಬ ಚೆನ್ನಾಗಾಗ್ತಿತ್ತು ಅಂತ ಹೇಳಿದ್ರು. ಆದರೆ ನನಗೆ ಹೌದು ಅವ್ರು ಹೇಳಿದ್ದೆಲ್ಲ ನಿಜ. ನನಗೆ ಮನೇಲೇ ಟೈಲರಿಂಗ್ ಮಾಡಿ ನಮ್ಮೂರಲ್ಲಿ ಒಳ್ಳೆ ಹೆಸರಿದೆ. ಮತ್ತು ನಾನು ಅಂಗಡಿ ಮಾಡಿದರೆ ಅಂತೂ ನನಗೆ ಕಸ್ಟಮರ್ ನಿಜವಾಗೂ ಖುಷಿ ಪಡ್ತಾಯಿದ್ರು ನನಗೆ. ಯಾಕಂದರೆ ಎಷ್ಟು ಹಳ್ಳಿಯಿಂದ ಬರ್ತಾರೆ ಅಂತಂದರೆ ಹೆಚ್ಚಾಗಿ ನನಗೆ ನಮ್ಮ ಆನಂದಪುರದ ಕಸ್ಟಮರ್ಗಿಂತನೂ ಹಳ್ಳಿಯಿಂದ ಬರುವಂಥ ಕಸ್ಟಮರ್, ತುಂಬ ವರ್ಷದ ಹಿಂದಿನ ಕಸ್ಟಮರ್ಗಳೆಲ್ಲ ಇದ್ದಾರೆ, ಅವರಿಗೆಲ್ಲ ತುಂಬ ಈಸಿ ಆಗ್ತಿತ್ತು. ಆದರೆ ನನಗೆ ಏನಾಗಿದೆ ಅಂತಂದರೆ ನಾನು ಯೂಟ್ಯೂಬ್ ಅನ್ನೋ ಒಂದು ಹಚ್ಕೊಬಿಟ್ಟಿದ್ದೀನಿ. ನಿಮ್ಮೆಲ್ಲರೂ ನನಗೆ ಎಷ್ಟೋ ಜನ ಕಾಣಲ್ಲ, ನನ್ನನ್ನು ಪ್ರತಿದಿನ ನೋಡಿ ಸಪೋರ್ಟ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಅಕ್ಕ ನಿಮ್ಮ ಮೋಟಿವೇಶನ್ ವಿಡಿಯೋ, ಈ ರೀತಿ ನನಗೆ ಪ್ರತಿದಿನ ವಿಡಿಯೋ ಹಾಕಿ ತುಂಬ ಅಭ್ಯಾಸ ಆಗಿದೆ. ಆ ಒಂದು ದಿನ ವಿಡಿಯೋ ಬಿಟ್ಟರೆ ನನಗೆ ಮನಸ್ಸು ಅಷ್ಟೊಂದು ಸರಿ ಇರಲ್ಲ. ಅಯ್ಯೋ ಇವತ್ತೇನೋ ವಿಡಿಯೋ ಮಾಡಿಲ್ಲ ಅಂತ ಅನ್ನಿಸ್ತಾನೆ ಇರುತ್ತೆ. ಹಾಗಾಗಿ ನಾನು ಶಾಪ್ ಮಾಡೋದಕ್ಕೆ ಹೋಗಿಲ್ಲ. ಇಷ್ಟು ವರ್ಷನೇ ಆಯಿತು. ಈಗ ನನ್ನ ಒಂದು ಯೂಟ್ಯೂಬ್ ಜರ್ನಿ ಇಷ್ಟು ಚೆನ್ನಾಗಿ ನಡೀತಾ ಇದೆ. ನನಗೆ ನೋಡೋಣ, ನನ್ನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನು ಹಾಕ್ತಾ ಹೋಗೋಣ, ಮನೇಲಿ ಎಷ್ಟು ಬರುತ್ತೋ ಬಟ್ಟೆಗಳು ಅಷ್ಟು ಹೊಲಿಯೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ನಾನು ಆ ಶಾಪ್ ಬೇಡ ಅಂತ ಹೇಳಿದೆ. ನಾವೀಗ ಶಾಪಿಗೆ ಹೋಗ್ತೀವಿ ಅಂತಂದರೆ ಏನಾಗುತ್ತೆ ಅಂದರೆ ವೀಡಿಯೋಸ್ ಮಾಡೋದಕ್ಕೆ ನಿಜವಾಗ್ಲೂ ಆಗಲ್ಲ. ಯಾಕಂದರೆ ಬಸ್ ಸ್ಟ್ಯಾಂಡ್ ಅಂದವಾಗ ಸೌಂಡ್ ಅನ್ನೋದು ಇದ್ದೇ ಇರುತ್ತೆ, ನಮಗೆ ವಿಡಿಯೋ ಮಾಡೋದಕ್ಕಾಗಲ್ಲ. ಅದರಲ್ಲೂ ಮೇಯ್ನ್ ಬಸ್ ಸ್ಟ್ಯಾಂಡ್ ಹತ್ರನೇ ರೂಮ್ ಸಿಕ್ಕಿತ್ತು. ಹಾಗಾಗಿ ನಂಗೆ ಮನೆಗೆ ಬಂದು ಇನ್ನು ವೀಡಿಯೋಸು ಅಂತೇಳಿ ಆಗೋದಿಲ್ಲ. ಹಾಗಾಗಿ ಬೇಡ ಅಂತೇಳ್ಬಿಟ್ಟು ನಾನು ಅಂಗಡಿನ ರಿಜೆಕ್ಟ್ ಮಾಡಿದೆ. ಆದರೆ ಅಂಗಡಿ ಅವ್ರ ಶಾಪ್ ಮಾಡಿದ್ರೆ ನಾನು ಬಟ್ಟೆ ಹೊಲಿತೀನಿ, ಕಸ್ಟಮರ್ ನಿಭಾಯಿಸ್ತೀನಿ ಅನ್ನೋ ಗ್ಯಾರಂಟಿ ಇದೆ. ಆದರೆ ನನಗೆ ಒಂದೊಂದ್ಸಲಿ ಅನಿಸೋದು ಮನೆಯಲ್ಲಿ ಈಗ ಶಾಪ್ ಮಾಡಿದ್ವಿ ಅಂದರೆ ಇನ್ ಟೈಮಿಗೆ ಹೋಗಬೇಕಾಗತ್ತೆ, 10 ಗಂಟೆ ಅಥವಾ 10:30 ಇಲ್ಲ 11 ಗಂಟೆಗಾದರೂ ಹೋಗಬೇಕಾಗತ್ತೆ. ನಾನು ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ನಾನು ಅಂದರೆ ಟೈಲರಿಂಗು ಈಗ ಮನೇಲಿ ಟೈಲರಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ದಿವಸ ಹೊಲಿದ್ಬಿಟ್ಟು ವಾರ ಪೂರ್ತಿ ಸುಮ್ಮನೆ ಯಾವತ್ತೂ ಇರಲ್ಲ. ಪ್ರತಿದಿನ ನಾನು 5ರಿಂದ 6 ಬ್ಲೌಸ್ ಹೊಲಿತೀನಿ, 2 ಚಾನಲಿಗೂ ಸಹಿತ ವೀಡಿಯೋಸ್ ಹಾಕ್ತೀನಿ. ಹಾಗೆಯೇ ನಾನು ಶಾಪಿಗೆ ಹೋದ್ರೂ ಸಹಿತ ರಜೆ ಮಾಡೋದೇನು ನನಗೆ ಅದು ತಲೆಬಿಸಿ ಆಗಿಲ್ಲ. ಆದರೆ ಬೆಳಗ್ಗೆ ಇನ್ ಟೈಮಿಗೆ ಹೋಗಬೇಕು, ರಾತ್ರಿ ಸ್ವಲ್ಪ ಲೇಟ್ ಆದರೂ ನಾವು ಸೀಸನ್ ಟೈಮಿಗೆ ಕೆಲಸ ಮಾಡಬೇಕು, ಮನೇಲಿ ಮನೆಯವ್ರನ್ನ ಮಕ್ಕಳನ್ನ ಅವ್ರನ್ನೆಲ್ಲ ಮತ್ತು ಜವಾಬ್ದಾರಿಯಿಂದ ನೋಡ್ಕೊಳ್ಳೋಕ್ಕಾಗಲ್ಲ. ಈಗೇನೂ ಇಲ್ಲ, ಪರವಾಗಿಲ್ಲ, ನನಗೆ ಮನೇಲೇ ಚೆನ್ನಾಗಿ ಅರ್ನಿಂಗ್ಸ್ ಆಗ್ತಾಯಿದೆ. ಅಕಸ್ಮಾತ್ ನಮಗೆ ಬೆಳಗ್ಗೆ ಬೇಗ 4 ಗಂಟೆಗೆ ಎದ್ದಾದರೂ ಮನೇಲಿ ನಾವು ಸ್ಟಿಚ್ ಮಾಡ್ಬೋದು. ಅಂಗಡಿ ಅಂದರೆ 10 ಗಂಟೆಗೆ ಹೋಗೇ ಹೊಲಿಬೇಕು. ಆದ್ದರಿಂದ ನನಗೆ ಮನೇಲೇ ಒಂದು ವರ್ತ್ ಅನ್ನಿಸ್ತು. ಅಂದರೆ ಶಾಪಲ್ಲಿ ಕೆಲಸ ಮಾಡೋದ್ರಿಂದ ಒಂದು ಡಿಸಿಪ್ಲಿನ್ ಇರುತ್ತೆ, ನಾವು ಇಷ್ಟು ಟೈಮಿಗೆ ಹೋಗ್ತೀವಿ, ಇಷ್ಟು ಟೈಮಿಗೆ ಇಷ್ಟು ಬ್ಲೌಸ್ ಹೊಲಿತೀವಿ ಬರ್ತೀವಿ ಅಂತೇಳಿ. ಆದರೆ ಈ ಟೈಲರಿಂಗ್ ಕೆಲಸ ಅನ್ನೋದು ನಾವು ಆಫೀಸ್ ವರ್ಕೋ ಇನ್ನೇನೋ ಟೈಮ್ ಟು ಟೈಮ್ ಮಾಡುವಂಥ ಕೆಲಸ ಅಲ್ಲ. ಇಲ್ಲಿ ಕಸ್ಟಮರ್ ನಮ್ಮ ಕೈಗೆ ಬಟ್ಟೆ ಕೊಡೋವರೆಗೂ ಕೆಲಸನೇ, ಅಷ್ಟು ಕೆಲಸ ಇರುತ್ತೆ. ಆದ್ದರಿಂದ ನನಗೆ ಬೆಸ್ಟ್ ಅನಿಸಿರೋದು ಮನೆ ಅಂತೇಳ್ಬಿಟ್ಟು ನನಗೆ. ಆದರೆ ಟೈಲರಿಂಗ್ ಶಾಪ್ ಮಾಡೋರಿಗೆ ನಾನು ಹೇಳೋವಂತಹದ್ದು ಏನಂತಂದರೆ, ನಾನು ಟೈಲರಿಂಗ್ ಶಾಪ್ ಮಾಡದೇ ಇದ್ರೂ ಯಾವಾಗಲೂ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತೀನಿ, ಟೈಲರಿಂಗ್ ಶಾಪ್ ಮಾಡಿದವ್ರದ್ದು ಬೆಟ್ರಾ ನಮ್ಮ ಮನೇಲಿ ಟೈಲರಿಂಗ್ ಮಾಡೋರು ಬೆಟ್ರಾ ಅಂತ ಹೇಳ್ಬಿಟ್ಟು. ನನಗೆ ತುಂಬ ಸರಿ ಅನಿಸಿದೆ, ಒಂದೊಂದು ಸರಿ ಅನಿಸುತ್ತೆ ಶಾಪಲ್ಲಿ ಮಾಡೋದೇ ಬೆಸ್ಟು. ನಾವೀಗ ಮನೇಲಿ ಅಂದರೆ ನೆಂಟರು ಬಂದರು ಅಥವಾ ಅವ್ರು ಬಂದರು ಇವ್ರು ಬಂದರು, ನಾವು ಮನೆ ಅಂದ್ಕೊಂಡು ಸ್ವಲ್ಪ ಸೋಮಾರಿತನ ಮಾಡ್ತೀವೇನೋ ಬೆಳಗ್ಗೆ ಹೇಳೋದ್ರಲ್ಲಿ ಅಥವಾ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ. ಒಂದೊಂದು ದಿವಸ ಸೋಮಾರಿತನ ಆಯಿತು ಅಂದರೆ ಲೇಟಾಗಿ ಮಾಡ್ಕೊಳ್ತೀವಿ. ಅವಾಗ ಅನಿಸುತ್ತೆ ನನಗೆ, ನಾವು ಶಾಪ್ ಆದರೆ ಇನ್ ಟೈಮಿಗೆ ಹೋಗ್ತಿದ್ವಲ್ಲ ಅಂತ. ಆದರೆ ಫ್ರೆಂಡ್ಸ್, ನಾನು ಮಾತ್ರ ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ರು ದಿನಕ್ಕೆ ನಾನು ಯಾವ್ಯಾವ ಟೈಮಿಗೆ ಏನೇನು ಕೆಲಸ ಆಗಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇರುತ್ತೆ. ಆ ಕೆಲಸಗಳನ್ನು ಮಾಡಿಕೊಂಡು ಕರೆಕ್ಟ್ ಟೈಮ್ಗೆ ಹೊಲಿಯೋಕ್ಕೆ ಕೂರ್ತೀನಿ. ನೀವು ನೋಡ್ಬೋದು ಪ್ರತಿದಿನ ನನ್ನ ವೀಡಿಯೋಸ್ಗಳು ಯಾವ ರೀತಿ ಬರ್ತವೆ. ನನ್ನ ಕೆಲಸ ಏನೋ ಅದನ್ನು ನಾನು ಫಸ್ಟ್ ಮಾಡ್ಕೊಬೇಕಷ್ಟೇ, ನಾನು ಬೇರೆದ್ರ ಕಡೆ ತಲೆ ಕೆಡಿಸ್ಕೊಳಲ್ಲ. ನನ್ನ ಕೆಲಸ ಏನು, ಈ ಟೈಮಿಗೆ ಈ ಕೆಲಸ ಆಗಬೇಕಾ ಅಂದರೆ ನಾನು ಆ ಟೈಮಿಗೆ ಆ ಕೆಲಸನ ಮಾಡ್ಕೊಳ್ತೀನಿ. ಅಕಸ್ಮಾತ್ ತಿಂಗಳಿಗೆ 1-2 ಸತಿನೋ ನಾನು ವೇರಿಯೇಷನ್ ಆಗುತ್ತೆ ಟೈಮಲ್ಲಿ. ನೀವು ನೋಡ್ಬೋದು ಪ್ರತಿದಿನ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ಎಷ್ಟು ಬ್ಯುಸಿ. ಈಗೂ ಅಷ್ಟೇ ಫ್ರೆಂಡ್ಸ್, ನಾಳೆ ಕೊಡುವಂಥ ಬಟ್ಟೆಗಳು ತುಂಬ ಇದ್ದಾವೆ. ಆದರೂ ನಿಮ್ಮ ಜೊತೆಗೆ ನನ್ನ ಒಂದು ಟೈಲರಿಂಗ್ ಜರ್ನಿನ ಹಂಚ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ನೀವು ನೋಡಿಬಿಟ್ಟು ಲೈಕ್ ಮಾಡಬೇಕು. ಯಾಕಂದರೆ ನಮ್ಮ ಒಂದು ಅನುಭವನ ನಿಮ್ಮ ಹತ್ರ ಹೇಳ್ಕೊಂಡಾಗ ನಿಮ್ಮ ಅನುಭವನ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ವಾಟ್ಸಪ್ ನಂಬರ್ ಇದ್ದವರು ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜಲ್ಲಿ ತಿಳಿಸ್ಬೋದು. ವಾಟ್ಸಪ್ ನಂಬರ್ ಇಲ್ಲ ಅನ್ನೋರು
ನೀವು ಕಮೆಂಟಲ್ಲಿ ಬರೀ. ನಂಗೆ ತುಂಬ ಖುಷಿ ಆಗುತ್ತೆ. ನನಗೆ ನನ್ನ ವೀಡಿಯೋಸ್ಗಳು ಇವೆಲ್ಲ ಹಾಕ್ತಾ ಇರ್ತೀನಲ್ಲ, ಅವಾಗ ಹೇಳ್ತಾರೆ ನಿಮ್ಮ ಮೋಟಿವೇಶನ್ ವಿಡಿಯೋ ಇಷ್ಟ, ನೀವು ಮಾತಾಡೋ ರೀತಿ ಇಷ್ಟ ಅಂತೇಳಿ ಎಲ್ಲ ಹೇಳ್ತಾ ಇರ್ತಾರೆ. ತುಂಬ ಖುಷಿ ಆಗುತ್ತೆ. ಈ ಖುಷಿಗೆ ನೀವು ಮಾಡಬೇಕಾಗಿದ್ದು ಇಷ್ಟೇ, ನನಗೆ ಒಂದೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇದೇ ರೀತಿಯೇ ಒಳ್ಳೊಳ್ಳೆ ವೀಡಿಯೋಸ್ಗಳಾಗ್ತೀನಿ. ಟೈಲರಿಂಗ್ ಶಾಪ್ ಮಾಡಬೇಕು ಅನ್ನೋರಿಗೂ ಆಲ್ ದ ಬೆಸ್ಟ್. ಇವತ್ತಿನ ಮಾಹಿತಿ ಜೊತೆಗೆ ಇನ್ನೂ ಏನಾದ್ರು ಟೈಲರಿಂಗ್ ಶಾಪ್ ಮಾಡಬೇಕು ಅನ್ನೋ ಮಾಹಿತಿ ಬೇಕಿದ್ದರೆ ನಾನು ಇನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ಹೇಳ್ತೀನಿ. ಆದರೆ ಮನೆಯಲ್ಲಿ ಹೇಗಂತಂದರೆ, ನೀವು ಸಿಟಿಗಿಂತ ತುಂಬ ದೂರದಲ್ಲಿ ನಿಮ್ಮ ಮನೆ ಇದ್ದರೆ ಬೆಸ್ಟ್ ಅಂದರೆ ಟೈಲರಿಂಗ್ ಶಾಪ್ ಮಾಡೋದು. ಮತ್ತು ಮನೇಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದರೆ ಮಾತ್ರ ಮಾಡಿ. ಮನೇಲಿ ಮತ್ತೆ ಕಿರಿಕಿರಿ ಮಾಡಿಕೊಂಡು ಶಾಪ್ ಮಾಡಿದ್ರೆ ನಾವು ಅಲ್ಲಿ ಹೋಗು ಸಹಿತ ಏನು ಕೆಲಸ ಮಾಡೋದಕ್ಕಾಗಲ್ಲ. ಮತ್ತು ನೀವು ಸಿಟಿ ಹತ್ತಿರ ಇದ್ದೀರಾ ಅಂದರೆ ಮನೇಲಿ ಟೈಲರಿಂಗ್ ಮಾಡೋದು ಬೆಸ್ಟು. ಯಾಕಂದರೆ ನಾನು 20 ವರ್ಷದ ಮೇಲೇನಾಯಿತು ನಾನು ಮನೇಲೇ ಟೈಲರಿಂಗ್ ಮಾಡ್ತಾಯಿದ್ದೀನಿ. ಈಗ ಇದೀನಲ್ವ, ಇಲ್ಲೇ ಸ್ವಲ್ಪ ನಮ್ಮ ಅಮ್ಮನ ಮನೆಯೂ ಇಲ್ಲೇ ಹತ್ತಿರ. ಹಾಗಾಗಿ ನನಗೆ ಬಟ್ಟೆ ಕಡಿಮೆ ಆಯಿತು, ನಾನು ಖಾಲಿ ಕೂತಿದ್ದೀನಿ ಅನ್ನೋದು ಇಲ್ಲೇ ಇಲ್ಲ, ಯಾವಾಗಲೂ ಅಷ್ಟೇ. ಆದ್ದರಿಂದ ನಾನು ಹೇಳೋದು, ಸಿಟಿಗೆ ಹತ್ತಿರವಾಗಿದ್ದೀರಾ ಅಂದರೆ ನೀವು ಶಾಪಿಗೆ ಮತ್ತೆ ಎಕ್ಸ್ಟ್ರಾ ಬಾಡಿಗೆ ಕೊಟ್ಟು ಟೈಲರಿಂಗ್ ಶಾಪನ್ನು ಮಾಡ್ಕೊಬೇಡಿ. ಮನೆಯಲ್ಲೇ ನಿಮ್ಮ ಸ್ವಂತ ಜಾಗ ಇತ್ತು ಅಂದರೆ ಒಂದು ಟೈಲರಿಂಗ್ ರೂಮ್ ಮಾಡ್ಕೊಳ್ಳಿ. ಇಲ್ಲ ನನಗೆ ತುಂಬ ಜನ ಟೈಲರ್ಸ್ ಇದ್ದಾರೆ, ಮನೆ ಹತ್ರ ಬಟ್ಟೆಗಳು ತುಂಬ ಕಡಿಮೆ ಬರುತ್ತೆ, ಮನೇಲಿ ಸಪೋರ್ಟ್ ಮಾಡ್ತಾರೆ ನನ್ನ ಟೈಲರಿಂಗಿಗೆ ಅಂತ ಅಂದರೆ ನೀವು ಒಂದು ಶಾಪ್ ಮಾಡೋದು ಬೆಸ್ಟ್ ಸೊಲ್ಯೂಷನು. ಅದರಲ್ಲೂ ನೀವು ಮನೇಲಿ ಟೈಲರಿಂಗ್ ಮಾಡ್ತೀರಂದರೆ ದಯವಿಟ್ಟು ಎಲ್ಲರೂ ಒಂದು ಬೋರ್ಡನ್ನು ಹಾಕ್ಕೊಳ್ಳಿ. ಯಾಕಂದರೆ ತುಂಬ ಜನಕ್ಕೆ ಗೊತ್ತಾಗಲ್ಲ ನಾವು ಮನೆ ಒಳಗಡೆ ಹೊಲಿತಾ ಇರೋದು, ಇಲ್ಲೊಬ್ರು ಟೈಲರ್ ಇದ್ದಾರಾ ಅನ್ನೋದು ಸಹಿತ ಗೊತ್ತಾಗಲ್ಲ. ನೀವು ಮನೇಲೇ ಟೈಲರಿಂಗ್ ಮಾಡ್ತೀನಿ ಅಂದರೆ ನೀವು ಹೇಗಂದರೆ ಒಂದು ಬೋರ್ಡ್ ಹಾಕ್ಕೊಳ್ಳಿ. ಮತ್ತು ಯಾವುದೇ ಹೊಸ ಕಸ್ಟಮರ್ ನಿಮಗೆ ಪರಿಚಯ ಆದರೂ ಅವ್ರ ನಂಬರನ್ನು ಸೇವ್ ಮಾಡಿಕೊಂಡು ಅವ್ರ ಸ್ಟೇಟಸ್ ನೋಡೋ ಥರ ಮಾಡ್ಕೊಳ್ಳಿ. ಸ್ಟೇಟಸ್ ನೋಡ್ತಾ ಇದ್ರು ಅಂದರೆ ನೀವು ಕೆಲವೊಂದು ಬ್ಲೌಸ್ ವೀಡಿಯೋಸ್ ಅವೆಲ್ಲ ಹಾಕಿದಾಗ ಅವ್ರು ನೋಡಿಬಿಟ್ಟು ಕೊಡ್ತಾರೆ. ನನಗೂ ಈಗೂ ಅಷ್ಟೇ, ನಾನು ಕೆಲವೊಂದು ಬ್ಲೌಸ್ ಫೋಟೋಸ್ ಎಲ್ಲ ಹಾಕಿದಾಗ ತುಂಬ ಕಸ್ಟಮರ್ ಬರ್ತಾರೆ. ಆದ್ದರಿಂದ ಮನೆಯಲ್ಲಿ ಟೈಲರಿಂಗ್ ಕೆಲಸ ಮಾಡಿದ್ರು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಬೋದು. ತುಂಬ ಐಡಿಯಾಸ್ಗಳಿದೆ. ಶಾಪಲ್ಲಿ ಕೆಲಸ ಮಾಡಿದ್ರು ಸಹಿತ ತುಂಬಾ ಐಡಿಯಾಸ್ಗಳಿದೆ, ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ನಾವು ಎಲ್ಲೇ ಕೆಲಸ ಮಾಡಿದ್ರು ನಮ್ಮ ಬುದ್ಧಿವಂತಿಕೆನ ಸ್ವಲ್ಪನಾದರೂ ಉಪಯೋಗಿಸ್ಬೇಕು. ನಾವು ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡಿ ದುಡಿಮೆ ಮಾಡೋದಲ್ಲ, ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿ ಕೆಲಸನ ಮಾಡಿದ್ರೆ ಕಡಿಮೆ ಟೈಮಲ್ಲಿ ಬೇಗನೆ ನಾವು ಅರ್ನಿಂಗ್ಸನ್ನು ಮಾಡ್ಬೋದು. ನಾವು ಟೈಲರಿಂಗ್ ಶಾಪಿಗೆ ಹಾಕಿರೋಂಥ ಇನ್ವೆಸ್ಟ್ಮೆಂಟ್ ದುಡ್ಡನ್ನು ನಾವು ತೆಗಿಬೋದು. ಈ ಮಾತಿಗೆ ನೀವು ಏನು ಹೇಳ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಹೇಗಂದರೆ ಮನೇಲಿ ಟೈಲರಿಂಗ್ ಮಾಡಿದ್ರು ನೀವು ಟೈಮಿಂಗ್ಸ್ ಇಟ್ಕೊಳ್ಳಿ. ಈ ಟೈಮಿಗೆ ನಾನು ಕೆಲಸಕ್ಕೆ ಕೂರ್ತೀನಿ, ಈ ಟೈಮಲ್ಲಿ ಕೆಲಸ ಮಾಡ್ತೀನಿ, ಬೇರೆ ಯಾವುದು ವಿಚಾರಗಳಿಗೆ ಹೋಗೋಲ್ಲ. ಮೊಬೈಲ್ ನೋಡೋದಕ್ಕೂ ಅಷ್ಟೇ ಇಷ್ಟು ಟೈಮಿಂಗ್ಸ್ ಅಂತ ಇಟ್ಕೊಳ್ಳಿ. ಶಾಪಲ್ಲಿ ಟೈಲರಿಂಗ್ ಮಾಡಿದ್ರು ಅಷ್ಟೇ ಈ ಟೈಮಿಗೆ ಹೋಗ್ತೀನಿ, ಈ ಟೈಮಿಗೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಒಂದು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಮತ್ತೊಂದು ಮುಖ್ಯವಾದ ವಿಷಯ, ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಈ ಟೈಲರಿಂಗಲ್ಲಿ ಮಾತ್ರ. ನಿಜಕ್ಕೂ ನಾನು ಪ್ರತಿದಿನ ಎಷ್ಟೊಂದು ಐಡಿಯಾಸ್ಗಳಾಗಿರ್ಬೋದು, ವಿಚಾರಗಳನ್ನು ಹೇಳ್ತಾ ಇರ್ತೀನಿ. ಆದರೂ ಟೈಲರಿಂಗ್ ಶಾಪಲ್ಲಿ ನೀವು ವರ್ಕ್ ಮಾಡೋದಕ್ಕೆ ನಮ್ಮೂರಲ್ಲಿ ತುಂಬ ಜನ ಟೈಲರ್ಸ್ ಇದ್ದಾರೆ. ನಾನು ಶಾಪ್ ಮಾಡಿದ್ರೆ ನಂಗೆ ಬಟ್ಟೆ ಬರುತ್ತಾ ಅಂತೇಳಿ ಚಿಂತೆ ಮಾಡಬೇಡಿ. ನಿಮ್ಮ ಸ್ಟಿಚ್ಚಿಂಗು, ಫಿಟ್ಟಿಂಗು, ಬ್ಲೌಸು ಅಂದರೆ ಕಸ್ಟಮರ್ ಹತ್ರ ನಿಮ್ಮ ಮಾತುಕತೆ ಎಲ್ಲ ಚೆನ್ನಾಗಿದೆ ಅಂದರೆ ನೀವು ಆರಾಮಾಗಿ ಟೈಲರಿಂಗ್ ಶಾಪ್ ಮಾಡ್ಬೋದು. ನಮ್ಮ ಸ್ಟಿಚ್ಚಿಂಗ್ ಇಷ್ಟ ಆದವರು ನಮ್ಮ ಹತ್ರನೇ ತಂದು ಕೊಡ್ತಾರೆ. ಒಬ್ಬೊಬ್ರು ಇರ್ತಾರೆ ಇಲ್ಲೊಂದು 2 ಸತಿ ಹೊಲ್ಸೋದು, ಅಲ್ಲೊಂದು ಸತಿ ಆ ಥರ ಮಾಡೋರನ್ನ ನಿಮಗೆ ಗೊತ್ತಾಗ್ತಾರೆ, ಅವರನ್ನು ನೋಡ್ಕೊಳ್ಳಿ. ಹಾಗಾಗಿ ಯಾರಿಗೆಲ್ಲ ಟೈಲರಿಂಗ್ ಶಾಪ್ ಮಾಡಬೇಕು ಅಂತ ಇದ್ದೀರೋ ಈ ವಿಚಾರಗಳನ್ನು ನೀವು ಒಂಚೂರು ಯೋಚನೆ ಮಾಡಿಬಿಟ್ಟು ಟೈಲರಿಂಗ್ ಶಾಪನ್ನು ಮಾಡ್ಕೊಳ್ಳಿ. ಹಾಗೆಯೇ ತುಂಬ ಇನ್ವೆಸ್ಟ್ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತು ಮುಖ್ಯವಾಗಿ ನೀವು ಟೈಲರಿಂಗ್ ಶಾಪನ್ನು ಮಾಡಿ ಅಥವಾ ಮನೇಲೇ ಟೈಲರಿಂಗ್ ಮಾಡಿ, ನಿಮ್ಮ ಹೊಸ ಐಡಿಯಾಸ್ಗಳ ಬಗ್ಗೆ ಯಾರಿಗೂ ಸಹಿತ ಪೂರ್ತಿ ಆಗೋದ್ಲಿವರೆಗೂ ಹೇಳಬೇಡಿ. ನಿಮ್ಮ ಸೇವಿಂಗ್ಸ್ ಆಗಿರ್ಬೋದು, ನಿಮ್ಮ ಐಡಿಯಾಸ್ಗಳಾಗಿರ್ಬೋದು, ನಿಮ್ಮ ಸ್ಟಿಚಿಂಗ್ ಐಡಿಯಾಸ್ಗಳಾಗಿರ್ಬೋದು, ನೀವು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ನೀವು ಗುಟ್ಟಾಗಿ ಇಟ್ಟು ಆದಮೇಲೆ ನೀವು ಹೇಳ್ಕೊಳ್ಳಿ. ಮನೆಯ ಮೆಂಬರ್ಸ್ಗಳಿಗೆ ಹೇಳಿ ನಾವು ಸ್ಟಾರ್ಟ್ ಮಾಡಬೇಕು ಅಷ್ಟಂತ. ಈಗೇನೋ ಹೊಸ ಶಾಪ್ ಮಾಡಿದೆ, ಕ್ಲೋಸ್ ಯಾರೋ ಆದರೂ ನನ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳಿದೆ ಅಂದರೆ ಅದು ಸಮೇತ ನಿಮಗೆ ಹೊಡ್ತಾ ಬೀಳುತ್ತೆ. ಆದಷ್ಟು ನೀವು ನಾನು ಹೇಳೋದು ಮನೆಯಲ್ಲೇ ಟೈಲರಿಂಗ್ ಮಾಡಿ, ಹೊರಗಡೆನೇ ಟೈಲರಿಂಗ್ ಮಾಡಿ, ಅಂದರೆ ಶಾಪಲ್ಲಿ ಮಾಡಿ. ಆದಷ್ಟು ಸೀಕ್ರೆಟನ್ನು ಮೇಂಟೈನ್ ಮಾಡಿ. ನೀವು ಕಸ್ಟಮರು ನಿಮ್ಮ ಬ್ಲೌಸ್ ಸ್ಟಿಚಿಂಗ್ ನೋಡಿಬಿಟ್ಟು ನಿಮ್ಮ ಹತ್ರ ಬಂದು ಬಟ್ಟೆ ಕೊಡಬೇಕು. ಆ ರೀತಿ ಮಾಡ್ಕೊಳ್ಳಿ. ಟೈಲರಿಂಗಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀರಾ. ಇವೆಲ್ಲ ವಿಷಯಗಳು ನಿಮ್ಗೆ ಕೇಳಿ ಏನಾದರೂ ಹೌದಪ್ಪ ಇವ್ರು ಹೇಳ್ತಿರೋ ವಿಷಯಗಳು ನಿಜ ಅನಿಸಿದ್ರೆ ಒಂದೇ ಒಂದು ಲೈಕ್ ಕೊಡಿ. ನಿಮ್ಮ ಹತ್ರ ಕೇಳ್ಕೊಳ್ಳೋದು ನಾನು ಇಷ್ಟೇ. ಪ್ರತಿದಿನ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.